ಅದು ನಿರ್ಜನ ಪ್ರದೇಶದಲ್ಲಿ ನಿಂತಿದ್ದ ಕಾರು. ಡೋರ್ ಓಪನ್ ಆಗಿತ್ತು, ಡಿಕ್ಕಿ ಸಹ ಅನ್ಲಾಕ್ ಆಗಿತ್ತು. ಇದನ್ನ ನೋಡಿದ ಸ್ಥಳೀಯರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ರು. ಖಾಕಿ ಪಡೆ ಬರ್ತಿದ್ದಂತೆ ಕೋಟಿ ಕೋಟಿ ಹಣ ಕಣ್ಣಿಗೆ ಬಿದ್ದಿದೆ. ನಿರ್ಜನ ಪ್ರದೇಶದಲ್ಲಿ ನಿಂತಿತ್ತು ಒಂಟಿ ಕಾರು. ಕಾರಲ್ಲಿತ್ತು 1,15,00,000 ಕಾಸು. ಕಂತೆ ದುಡ್ಡು ನೋಡ್ತಿದ್ರೆ ತಲೆ ತಿರುಗುತ್ತೆ. ಎಲ್ಲ 100, 200, 500ರ ಗರಿಗರಿ ನೋಟುಗಳೇ. ನಿರ್ಜನ ಪ್ರದೇಶದಲ್ಲಿ ನಿಂತಿದ್ದ ಒಂಟಿ ಕಾರು. ಸುತ್ತಲೂ ಒಂದು ನರಪಿಳ್ಳೆಯೂ ಇರಲಿಲ್ಲ. ಎಲ್ಲಿಂದ ಕಾರು ಬಂತು ಗೊತ್ತಿಲ್ಲ, ಇಲ್ಲಿ ಯಾರು ನಿಲ್ಲಿಸಿ ಹೋದ್ರು ಅಂತಲೂ ಗೊತ್ತಿಲ್ಲ. ಕಾರಿನ ಡಿಕ್ಕಿ ಓಪನ್ ಆಗಿತ್ತು, ಡೋರ್ ಸಹ ಅನ್ಲಾಕ್ ಆಗಿತ್ತು. ಕಾರನ್ನ ನೋಡಿದ ಸ್ಥಳೀಯರಿಗೆ ಸಣ್ಣದೊಂದು ಅನುಮಾನ ಶುರುವಾಗಿದೆ. ಪೊಲೀಸರಿಗೆ ಫೋನ್ ಮಾಡಿ ಇಲ್ಲೊಂದು ಕಾರ್ ನಿಂತಿದೆ ಅಂತ ಸುದ್ದಿ ಮುಟ್ಟಿಸಿದ್ರು. ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರಿಗೆ ಬಿಗ್ ಶಾಕ್ ಆದಿತ್ತು. ಡಿಕ್ಕಿ ಓಪನ್ ಮಾಡುತ್ತಿದ್ದಂತೆ ಕಂತೆ ಹಣ ಕಣ್ಣಿಗೆ ಬಿದ್ದಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ರಾಮನಗುಳಿ ಬಳಿ ಇರೋ ನಿರ್ಜನ ಪ್ರದೇಶ. ಹೀಗೆ ಒಂಟಿಯಾಗಿ ನಿಂತಿದ್ದ ಕಾರನ್ನ ಕಂಡು ಸ್ಥಳೀಯರಿಗೆ ಆತಂಕ ಶುರುವಾಗಿತ್ತು. ಯಾಕಂದ್ರೆ ವಿಂಡೋ ಒಡೆದಿತ್ತು, ಡೋರ್ಗಳು ತೆರೆದಿದ್ವು, ಸೀಟ್ ಸಹ ಹರಿದಿತ್ತು. ಇದನ್ನೆಲ್ಲ ನೋಡಿದಾಗ ಏನೋ ಸಮಥಿಂಗ್ ಹ್ಯಾಪನ್ಡ್ ಅನ್ನಿಸಿದೆ. ಹೀಗಾಗಿಯೇ ನಮಗ್ಯಾಕೆ ಬೇಕು ಅಂತ ಪೊಲೀಸರಿಗೆ ಹೇಳಿದ್ದಾರೆ. ಸ್ಥಳಕ್ಕಾಗಮಿಸಿದ ಖಾಕಿ ಪಡೆ ಮೊದಲೆಲ್ಲ ಇಡೀ ಕಾರು ಹುಡುಕಾಡಿದೆ. ಆಗ ಏನೂ ಸಿಕ್ಕಿರಲಿಲ್ಲ. ಕೊನೆಗೆ ಸೀಟ್ ಒಳಗೆ ನೋಡ್ತಿದ್ದಂತೆ ದುಡ್ಡಿನ ರಾಶಿಯೇ ಕಂಡಿತ್ತು. 1,15,00,000 ಹಣ ನೋಡ್ತಿದ್ದಂತೆ ಪೊಲೀಸರೇ ಹೌಹಾರಿ ಹೋಗಿದ್ದಾರೆ. ಯಾರು ಓನರ್ಸ್ ಮತ್ತೆ ಅಮೌಂಟ್ ಈಸ್ ಲೀಗಲ್ ಆರ್ ಇಲ್ಲಿಗಲ್ ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ರಾತ್ರಿ ಗಸ್ತು ತಿರುಗೋದಂತವ್ರು ಎಲ್ಲರಿಗೂ ಸಹ ವೆಪನ್ಸ್ ಕೊಟ್ಟಿದ್ದೀನಿ. ಯಾವುದೇ ಅನುಮಾನ ಬಂದವ್ರನ್ನ ಇಮಿಡಿಯೇಟ್ಲಿ ಚೆಕ್ ಮಾಡಬೇಕಂತ. ಸೊ ಪೊಲೀಸ್ ವೆಹಿಕಲ್ಸ್ ನೋಡಿ ಈ ದಂಧೆಕೋರು ಬಿಟ್ಟು ಹೋಗಿದ್ದಾರೆ, ದಂಧೆಕೋರು ಯಾರಿದ್ದಾರೆ ಏನಾದ್ರೂ ನಾವು ತಕ್ಷಣದಲ್ಲೇ ನಾವು ಹಿಡಿತೀವಿ. ಕಾರಿನ ನಂಬರ್ ಟ್ರೇಸ್ ಮಾಡಿದಾಗ ಮಡಿಕೇರಿ ರಿಜಿಸ್ಟ್ರೇಷನ್ನ ತೋರಿಸಿದೆ. ಅಲ್ಲದೆ ಕಾರಲ್ಲಿರೋ ನಂಬರ್ ಟಾಟಾ ಅಲ್ಟ್ರೋಸ್ ಕಾರಿನದ್ದು. ಆದ್ರೆ ಇಲ್ಲಿರೋ ಕಾರು ಮಾತ್ರ ಕ್ರೆಟಾ ಹುಂಡೈ. ಇದೇ ಕಾರಿನಲ್ಲೇ ಇನ್ನೆರಡು ನಂಬರ್ ಪ್ಲೇಟ್ಗಳು ಸಿಕ್ಕಿವೆ. ಅಲ್ಲದೆ ಮಂಗಳೂರಿನ ಕ್ರಿಕೆಟ್ ಜರ್ಸಿ ಹಾಗೂ ಮರಾಠ ಯೋಧ ಅನ್ನೋ ಮತ್ತೊಂದು ಜರ್ಸಿ ಪತ್ತೆಯಾಗಿದೆ. ಒಟ್ನಲ್ಲಿ ಇಲ್ಲಿಗೆ ಕಾರು ತಂದಿದ್ಯಾರು, ಕಳ್ಳತನ ಮಾಡಿದ್ದ, ಹವಾಲಾ ಹಣನ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಕಳೆದೆರಡು ವಾರದಿಂದ ನಡೆಯುತ್ತಿದ್ದ ಅಜ್ಜನ ಜಾತ್ರೆಗೆ ವೈಭವದ ತೆರೆ ಬಿದ್ದಿದೆ. 18 ದಿನದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಮಂದಿ ದಾಸೋಹ ಸ್ವೀಕರಿಸಿದ್ದಾರೆ. ಗವಿಮಠದ ಜಾತ್ರೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಳೆದ 18 ದಿನಗಳಿಂದ ಹೊತ್ತಿದ್ದ ಒಲೆ ಇನ್ನೂ ಆರಿಲ್ಲ. ದಿನಗಳು ಉರುಳುತ್ತಿದ್ರೂ ಅಜ್ಜನ ಸನ್ನಿಧಿಗೆ ಬರುವ ಭಕ್ತರು ಕಡಿಮೆಯಾಗ್ತಿಲ್ಲ. ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತಾನೆ ಪ್ರಸಿದ್ಧಿಯಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಇವತ್ತಿನವರೆಗೂ ಮಹಾಪ್ರಸಾದದ ವಿನಿಯೋಗವಾಗಿದೆ. 12ನೇ ತಾರೀಕಿನಂದು ಶುರುವಾಗಿದ್ದ ಅಜ್ಜನ ಪುಣ್ಯ ಪ್ರಸಾದಕ್ಕೆ ಇವತ್ತು ಅದ್ಧೂರಿ ತೆರೆ ಬಿದ್ದಿದೆ. ಸುಮಾರು 1 ತಿಂಗಳುಗಳ ಕಾಲ ನಡೆದ ಗವಿಮಠದ ಉತ್ಸವ ಭಕ್ತಿಯ ಕಡಲಲ್ಲಿ ಮಿಂದೇಳಿಸಿದೆ. ಗವಿಮಠದ ಉತ್ಸವಕ್ಕೆ ನಾನಾ ರಾಜ್ಯಗಳಿಂದಲೂ ಭಕ್ತರು ಬರ್ತಾರೆ. ಹೀಗೆ ಬಂದವರು ಹಸಿವಿನಿಂದ ಹೋಗಿದ್ದೇ ಇಲ್ಲ. ಯಾಕಂದ್ರೆ ಅಜ್ಜನ ಸನ್ನಿಧಿಯಲ್ಲಿ ಹೊತ್ತಿದ ಒಲೆ ಇನ್ನೂ ಆರಿಲ್ಲ. ಈ ಬಾರಿ ಬರೋಬ್ಬರಿ 20 ಲಕ್ಷ ರೊಟ್ಟಿ, 1,200 ಕ್ವಿಂಟಾಲ್ ಅಕ್ಕಿ, 20 ಲಕ್ಷ ಜಿಲೇಬಿ, 8 ಲಕ್ಷ ಮಿರ್ಚಿ, ಟನ್ಗಟ್ಟಲೆ ತರಕಾರಿ, ಲೆಕ್ಕವಿಲ್ಲದಷ್ಟು ತುಪ್ಪ, ಹಾಲುಗಳನ್ನ ಬಳಸಿ ಮಹಾದಾಸೋಹವನ್ನೇ ಏರ್ಪಡಿಸಿದ್ರು. ಈ ನಮ್ಮ ಸುತ್ತಮುತ್ತಲಿಂದ ಗ್ರಾಮದ ಭಕ್ತರು ತಮ್ಮ ಕೈಲಾದಂಥ ದವಸ ಧಾನ್ಯಗಳಾಗಲಿ, ಇತರೆ ತರಕಾರಿಗಳಾಗಲಿ ಅಥವಾ ಕಟ್ಟಿಗೆಗಳಾಗಲಿ ಎಲ್ಲವೂ ಸಂಗ್ರಹಣೆ ಮಾಡಿಕೊಂಡು ಶ್ರೀಮಠಕ್ಕೆ ತಲುಪಿಸಿ ಈ ಒಂದು ಪ್ರಸಾದ ತಯಾರು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ರೆ, ಈ ಪ್ರಸಾದ ತಯಾರು ಮಾಡುವಲ್ಲಿ ಸಹಿತ ಅನೇಕ ಭಕ್ತರು ತಾವು ಸ್ವಇಚ್ಛೆಯಿಂದ ಸೇವೆಯಲ್ಲಿ ಪಾಲ್ಗೊಂಡು ಒಂದು ಆಹಾರವನ್ನು ತಯಾರು ಮಾಡಿಕೆ ಭಕ್ತರನ್ನು ಉಣಬಡಿಸಲಿಕ್ಕೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಶ್ರಮವನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಎಂದು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಎಲ್ಲರ ಒಂದು ಶ್ರಮವು ಈ ಒಂದು ಜಾತ್ರೆ ಯಶಸ್ವಿಯಾಗಿ ಜರಗಲಿಕ್ಕೆ ಸಾಧ್ಯ ಆಯಿತು. ಗವಿಮಠದ ದಾಸೋಹದಲ್ಲಿ ಎಲ್ಲವೂ ಅಚ್ಚುಕಟ್ಟು. ಸ್ವಚ್ಛತೆಗೆ ಮೊದಲ ಆದ್ಯತೆ. ಅಜ್ಜನ ಸನ್ನಿಧಿಗೆ ಬರೋ ಭಕ್ತರೇ ಸಿಬ್ಬಂದಿ, ಭಕ್ತರೇ ಸ್ವಯಂ ಸೇವಕರು. ನಿತ್ಯವೂ ಸಾವಿರಾರು ಮಂದಿ ತಾವಾಗಿಯೇ ದಾಸೋಹ ಕಾರ್ಯದಲ್ಲಿ ತೊಡಗಿಕೊಳ್ತಿದ್ರು. ಅಡುಗೆ ಮಾಡುವುದರಿಂದ ಹಿಡಿದು ಅಡುಗೆ ಬಡಿಸೋದರವರೆಗೆ ಭಕ್ತರೇ ಮಾಡ್ತಾ ಇದ್ರು. ಹೀಗಾಗಿಯೇ ಈ ಬಾರಿಯ ದಾಸೋಹದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರಸಾದ ಸ್ವೀಕರಿಸಿದ್ದಾರೆ.
ಭಕ್ತರು ತಮಗೆ ತಿಳಿದಿದ್ದು ಮಾದಲಿ ಆಗ್ಬೋದು, ಅಕ್ಕಿ, ದವಸ, ಧಾನ್ಯ, ಒಟ್ಟು ತಮಗೇನು ತಿಳಿತೈತೆ ಅದನ್ನು ಆ ಮಠಕ್ಕೆ ಸೇವೆಗೆ ತಂದು ಕೊಡ್ತಾರೆ. ಈ ಜಾತ್ರೆಯಲ್ಲಿ ಅಂದ್ರೆ ಜನಸಂಖ್ಯೆ ಜಾಸ್ತಿ, ಆಮೇಲೆ ನೀಟ್ನೆಸ್, ಕ್ಲೀನಿಂಗ್, ನಮ್ಮ ಸ್ವಚ್ಛತೆ ಒಳಗೆ ನಂಬರ್ 1 ರೀ. ಅಜ್ಜವ್ರೂ ಅದೇ ಥರನ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊತಾರ. ಒಟ್ನಲ್ಲಿ ಹೊಸ ವರ್ಷದಿಂದ ಶುರುವಾದ ಅಜ್ಜನ ಜಾತ್ರೆಯ ಸಂಭ್ರಮ ಇವತ್ತಿಗೆ ಅಂತ್ಯವಾಗಿದೆ. ಗವಿ ಮಠದ ಉತ್ಸವ ಕಣ್ತುಂಬಿಕೊಳ್ಳೋದಕ್ಕೆ ಇನ್ನೊಂದು ವರ್ಷ ಕಾಯಲೇಬೇಕು. ಶರಣಪ್ಪ ಬಾಚುಲಾಪುರ, ನ್ಯೂಸ್ 18 ಕೊಪ್ಪಳ.